ಹ್ಞೂ ನೀಲ್ಕಂಠೇಶನ್ ಮುಂದೆ ನಂದಿ ಕುಂತಂಗೆ ನನ್ನ ಮುಂದೆ ಈ ಸಿರಿಕಂಠ ಬಂದು ಕುಂತ ಅಂತಿದ್ದಂಗೆ ನಂಗೆ ಚಂದಾಗಿ ಗೊತ್ತು ಏನೋ ಪೀಠಿಗೆ ಹಾಕೋಕ್ಕೆ ಬಂದಿದ್ಯಾ ಅಂತ. ಯಾವ ಪೀಠಿಗೆನೂ ಬೇಡ ಏನು ಬೇಡ, ನೆಮ್ಮದಿಯಾಗಿ ಮಲ್ಕೋ, ವಿಶ್ರಾಂತಿ ತಗ. ಅಪ್ಪ ಒಸಿ ನನ್ನ ಮಾತು ಕೇಳವ. ಸಾನವರು ಬೇಕು ಬೇಕು ಅಂತ ತೆಪ್ಪು ಮಾಡಿದ್ರೆ ನೀನು ಕೋಪ ಮಾಡ್ಕೊಳೋದ್ರಾಗೆ ನ್ಯಾಯ ಇರ್ತಾಯಿತ್ತು. ಆದರೆ ಪಾಪ ಅವ್ರಿಗೇನು ಗೊತ್ತೇ ಇಲ್ಲವ. ಗೊತ್ತಿಲ್ದಿರೋ ಆಗಿರೋ ತೆಪ್ಪಿಗೆ ನೀನು ಈಟೊಂದು ಶಿಕ್ಷೆ ಕೊಡೋದು ಅವ್ರಿಗೆ ನೋವು ಹಾಕಿಲ್ವೇ? ಶಿಕ್ಷೆ ತಗೊಂಡವ್ರಿಗೆ ಓಟು ನೋವು ಆಗೈತಲ್ಲ, ಆಟೇ ನೋವು ನನಗೂ ಆಗೈತೆ. ಅದು ನಿನ್ನ ಕಣ್ಣಿಗೆ ಕಾಣ್ತಿಲ್ವೇ? ನನಗೆಲ್ಲ ಗೊತ್ತಾಗಿದ್ದವ. ಆದರೆ ಅಲ್ಲ ಕಣಪ್ಪ, ಒಂದು ವೇಳೆ ಆ ಆಫೀಸರು ಪೊಲೀಸ್ನವ್ರಿಗೆ ಹೇಳಿ ನನ್ನ ಬಂಧಿಸ್ಬಿಟ್ಟಿದ್ರೆ ಏನಾಗ್ತಿತ್ತು? ಹಾಂ, ಅದು ಅದು ನೋಡ್ಸಿರಿ, ಹಿಂಗೆಲ್ಲ ಆಗೋಯ್ತಲ್ಲ ನನ್ನ ನೋವಿನಾಗೆ ನಾನು ಅವಳಿಗೆ ಶಿಕ್ಷೆ ಕೊಟ್ಟಿಲ್ಲ. ಈಗ ಒಂದು ವೇಳೆ ಪೊಲೀಸ್ನವರು ನನ್ನನ್ನು ಬಂಧಿಸಿ ಕರ್ಕ ಹೋಗಿದ್ದಿದ್ರೆ ಊರಾಗ ಅವಳು ಮರ್ವಾದೆ ಏನಾಯ್ತಾ ಇತ್ತು? ಹಾಂ, ತಾಯಿನೇ ಜೈಲಿಗೆ ಕಳಿಸ್ಬಿಟ್ಲು, ಶಿಕ್ಷೆ ಕೊಡೋಂಗೆ ಮಾಡಿಬಿಟ್ಲು ಅಂತ ಅವಳು ಮರ್ವಾದೆ ಕಮ್ಮಿ ಆಯ್ತದ್ನಿಲ್ವಾ? ಅವ ಹಂಗಾದ್ರೆ ನೀನು ಕೋಪ ಮಾಡ್ಕೊಂಡಿದ್ದು ಸಾನವ್ರಿಗೆ ಇದರಿಂದ ಕೆಟ್ಟ ಹೆಸರು ಬರ್ತಿತ್ತು ಅಂತೇನವ? ತಾಯಿಯಾಗಿ ನನ್ನ ಕಣ್ಣು ಮುಂದೆ ಮಕ್ಕಳ ಹೆಸರು ಕೆಡ್ತಿದ್ರೆ ನನಗೆ ನೋವಾಗಕ್ಕಿಲ್ಲೇನಪ್ಪ. ಅವಳು ಹುಟ್ಟಿ ನನಗೆ ತಾಯಿ ಅನ್ನೋ ಪದವಿ ಕೊಟ್ಟವಳು. ಅವಳು ಚೆಂದಾಕಿರ್ಬೇಕು, 4-6 ಜನದಂಗೆ ಅವಳು ಬದುಕಿ ಬಾಳಬೇಕು, ಎಲ್ರಿಗೂ ಮಾದರಿ ಆಗಬೇಕು, ಅವಳು ಉಸಿರು ಓದಬೇಕು, ಅವಳ ಹೆಸರು ಉಳಿಬೇಕು ಅನ್ನೋ ಆಸೆ ನನಗಿರಕ್ಕಿಲ್ವೇನಪ್ಪ? ನೋಡಪ್ಪ ಸಿರಿ, ನಾನೇನು ಅವಳು ಶತ್ರು ಅಲ್ಲ ಅವಳನ್ನ ದ್ವೇಷ ಮಾಡೋಕ್ಕೆ. ಎತ್ತು ಒತ್ತಿರೋ ತಾಯಿ ನಾನು ತಾಯಿಯಾಗಿ ಅವಳು ಮಾಡಿದ ತೆಪ್ಪನ್ನ ತಿದ್ದದೇ ಹೋದರೆ ಏನು ಮಾಡಿದ್ರು ನಡೀತದೆ ಬಿಡು ಅನ್ನೋ ಧೋರಣೆ ಶುರುವಾಗ್ಬಿಡ್ತದೆ. ತಾಯಿಯಾಗಿ ತೆಪ್ಪು ಮಾಡೋಕ್ಕೆ ನಾನೇ ದಾರಿ ಮಾಡಿಕೊಟ್ಟಂಗಾಯ್ತದೆ. ಅವ್ರು ಮಾಡಿದ ತೆಪ್ಪನೆಲ್ಲ ಸರಿ 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 ಅಂತ ಅನ್ನೋ ತಾಯಿ ನಾನು ಅಲ್ಲ ಕಣಪ್ಪ. ಅಲ್ಲವಾ, ಇದನ್ನ ಕೋಪ ಮಾಡ್ಕೊಳ್ದೆ ಶಿಕ್ಷೆ ಕೊಡ್ದೇನೆ ಹೇಳಿದ್ರೆ ಸಾನವ್ರಿಗೆ ಅರ್ಥ ಆಯ್ತಿತ್ತು. ಇಷ್ಟು ಅರ್ಥ ಮಾಡ್ಕೊಳ್ದಿರೋಷ್ಟು ದಡ್ಡಿ ಏನಲ್ಲ.